who who studied at the 8th standard, but today ಅವ್ರ ಹತ್ರ ಕಲೀಲಿಕ್ಕೆ ಡಿಗ್ರಿ ಕಲ್ತವರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಇವತ್ತು ಬಾಗಲಕೋಟೆಯಲ್ಲಿ ಉತ್ತಮವಾದ ಹೆಸರು ಮಾಡಿಕೊಂಡು ವಿದಿನ್ 2 to 3 months ಒಳಗೆ ಇಲ್ಲಿ ಕಲಿತು ಮೋರ್ ದೆನ್ 10 ಆರ್ಡರ್ಸ್ ಫಿನಿಷ್ ಮಾಡಿಕೊಂಡು ಇಲ್ಲಿ ಕಲಿತಾ ಇರಬೇಕಾದ್ರೆ 75,000 ಆರ್ಡರ್ಸ್ ಫಿನಿಷ್ ಮಾಡಿಕೊಂಡು ಇವತ್ತು ಕ್ಲೋಸ್ಲಿ 5 ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಫಿನಿಷ್ ಮಾಡಿ ನೆಕ್ಸ್ಟ್ ಟ್ರೈನಿಂಗ್ಗೆ ಮತ್ತೆ 5 ಸ್ಟೂಡೆಂಟ್ಸ್ ಅಡ್ವಾನ್ಸ್ ಬುಕ್ಕಿಂಗ್ ಇರುವಂತಹ ವಿಜಯಲಕ್ಷ್ಮಿ ಫ್ರಾಮ್ ಬಾಗಲ್ಕೋಟ್. ಪ್ಲೀಸ್ ವೆಲ್ಕಮ್ ಆನ್ ಅ ಸ್ಟೇಜ್. Let's listen how she could do this achievement within 2 months of time. Today she traveled all the way from Bagalkot, okay, and she's giving you a day of inspiration session for next 5 minutes. ಫಸ್ಟ್ ಡೇ ಬಂದ ಕೂಡಲೇ ಹೇಳಿದ್ದೆ ಸರ್ ನಾ ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕನ್ನೋ ಉದ್ದೇಶದಿಂದನ ಮಾಸ್ಟರ್ ಮೇಕಪ್ ಸ್ಟುಡೆಂಟ್ ಅಕಾಡೆಮಿಗೆ ಜಾಯಿನ್ ಆಗಿನಿ ಸರ್. ನಾ ಎಲ್ಲ ಅಕಾಡೆಮಿ ಸರ್ಚ್ ಮಾಡಿದ್ರು ಕೂಡ ನಾ ಇಲ್ಲಿ ಮಾಸ್ಟರ್ ಮೇಕಪ್ ಅಕಾಡೆಮಿ ಒಳಗೆ ಏನು ಕಲ್ತೀನಿ ಅದು ಬೇರೆ ಎಲ್ಲೂ ಹೋದ್ರೆ ನಂಗೆ ಕಲಿಯಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಯಾಕಂದ್ರೆ ಒಬ್ರು ಏನೋ ಮಾಡ್ತೀನಿ ಅಂದ್ರ ಹಿಂದ್ ಬ್ಯಾಕ್ ಸಪೋರ್ಟ್ ಇರ್ಬೇಕು, ಒಂದು ಪ್ರೋತ್ಸಾಹ ಕೊಡೋರು ಇರ್ಬೇಕು. ನಿನ್ನ ಕಡೆ ಟ್ಯಾಲೆಂಟ್ ಐತಿ ಅದನ್ನ ನೀನು ತೋರಿಸ್ಕೋಬೇಕಂದ್ರೆ ಒಂದು ಸ್ಟೇಜ್ ಬೇಕು. ಆ ಸ್ಟೇಜ್ ನನಗೆ ಮಾಸ್ಟರ್ ಮೇಕಪ್ ಸ್ಟುಡಿಯೋ ಅಕಾಡೆಮಿ ಒಳಗೆ ಸಿಕ್ಕೈತಿ. ಇವಾಗ ನೋಡ್ರಿ ನಾ ಅಕಾಡೆಮಿ ಸ್ಟಾರ್ಟ್ ಮಾಡೀನಿ. ನನ್ನ ಕಡೆ 5 ಸ್ಟೂಡೆಂಟ್ಸ್ ಕಲಿಯಾಕೆ ಬಂದಾರ. ಆಲ್ಮೋಸ್ಟ್ 1 ತಿಂಗಳು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬ್ಯಾಚಿಗೆ ಮತ್ತೆ 5 ಜನ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ಯಾರ. ಅಂದ್ರೆ ಒಂದು ಅಕಾಡೆಮಿ ನಡೆಸುವಷ್ಟು ನಾ ಫುಲ್ ಟ್ರೈನಿಂಗ್ ಕೊಡಾಕತ್ತೀನಿ ಅಂದ್ರೆ ನನಗಿಲ್ಲಿ ಮೇಡಮ್ ಮತ್ತು ಸರ್ ಎಷ್ಟು ಕಲಿಸಿರ್ಬೋದು. ಪ್ರತಿಯೊಂದು ಮೇಕಪ್ ಒಳಗಾಗಿರ್ಬೋದು, ಹೇರ್ ಸ್ಟೈಲ್ ಒಳಗಾಗಿರ್ಬೋದು, ಪ್ರತಿಯೊಂದು ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುವಷ್ಟು ನಾ ಇಲ್ಲಿ ಕಲ್ತೀನಿ. ಒಂದು ಅಕಾಡೆಮಿನ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೀನಿ. ಇವಾಗ ನಾಳೆ ಮಾರ್ನಿಂಗಿಂದ ಮತ್ತು ನನಗೆ ಬ್ರೈಡಲ್ ಬುಕ್ಕಿಂಗ್ ಸ್ಟಾರ್ಟ್ ಅದಾವ. ಟೋಟಲಿ ಇಲ್ಲಂದ್ರೆ 10 ಆರ್ಡರ್ಸ್ ಅದಾವ ಇವಾಗ ಸದ್ಯಕ್ಕೆ ನನ್ನ ಕೈಯಾಗ. 10 ಆರ್ಡರ್ಸ್ ಅಮೌಂಟ್ ಒಳಗೆ 2 lakh rupees. ಅದ್ರೊಳಗೆ ನನಗೆ 80,000 ರೂಪಾಯಿ ಅಡ್ವಾನ್ಸ್ ಪೇ ಮಾಡ್ಯಾರ. ಈ ಬ್ಯಾಚ್ ಒಳಗೆ ಇದ್ದಾಗ ನಾ ಏನು ಕಲ್ತಿದ್ನಲ್ಲ 75,000 rupees ನನಗೆ ಅಮೌಂಟ್ ಕೊಟ್ಟಾರ. ನಾ ಈಗ ಅಕಾಡೆಮಿ ಸ್ಟಾರ್ಟ್ ಮಾಡೀನಿ. 1,80,000 ರೂಪಾಯಿ ಒಳಗೂ ನಾನು ದುಡ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ಮಾಸ್ಟರ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ. ಇಲ್ಲಿ ಬರ್ಲಿಕ್ಕಂದ್ರೆ ನಾ ಝೀರೋನಾಗ ಇರ್ತಿದ್ನಿ, ಯಾವತ್ತಿಗೂ ಹೀರೋ ಆಗ್ತಿದ್ದಿಲ್ಲ. ಮತ್ತು ಇನ್ನೊಂದು ಏನಂದ್ರೆ ಮೇಡಮ್ ಮತ್ತು ಸರ್ ಎಷ್ಟು ನನಗೆ ಒಂದು ಇಂಗ್ಲೀಷ್ ಪ್ರಾಬ್ಲಮ್ ಇದ್ರು ಸತ ಕನ್ನಡ ಒಳಗೆ ನಮಗೆ ಅರ್ಥ ಆಗೋ ಭಾಷೆ ಒಳಗೆ ಮರಾಠಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಒಂದು ಮಗುಗೆ ಹೆಂಗೆ ಹೇಳ್ಕೊಡ್ದಾರ ಹಂಗೆ ತಿದ್ದಿನೂ ಎಲ್ಲ ರೀತಿಯಿಂದ 1 ಬಿಟ್ಟು 10 ಸಲ ಕೇಳಿದ್ರು ಮೇಡಮ್ ಸರ್ ಕಾನ್ಫಿಡೆನ್ಸ್ ಆಗಿ ನಮ್ಮ ಒಳಗಿನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡುವಷ್ಟು, ಒಂದು ಎನರ್ಜಿ ಬರುವಷ್ಟು, ಒಬ್ರು ಬಂದು ನಿಂತು ಸ್ಟೇಜ್ ಮುಂದೆ ಮಾತಾಡುವಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಕೊಡ್ತಾರಂದ್ರೆ ಸರಿಗೆ ಮತ್ತು ಮೇಡಮ್ಗೆ ನಾ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಮತ್ತು ಇನ್ನು ಯಾರಾದರೂ ನಿಮಗೆ ಯಾರಿಗಾದ್ರೂ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕನ್ನೋದು ಯಾರಾದರೂ ಇದ್ರೆ ಮಾಸ್ಟರ್ ಮೇಕಪ್ ಸ್ಟುಡೆಂಟ್ ಅಕಾಡೆಮಿ ಬೆಸ್ಟ್ ಚಾಯ್ಸ್ ಅಂತ ಹೇಳಬೇಕು. ಯಾಕಂದ್ರೆ ಮನೆಯೊಳಗಿರೋ ಎಷ್ಟೋ ಹೌಸ್ ವೈಫ್ಗಳು ನನ್ನ ಕಡೆ ಏನೂ ಆಗಂಗಿಲ್ಲ ಅಂತ ಥಿಂಕ್ ಮಾಡ್ಕೊಂಡು ಕುಂದ್ರಬೇಡ್ರಿ. ನಾವು ಮಾಡ್ಬೇಕಂತ ಮುಂದೆ ಒಂದು ಹೆಜ್ಜೆ ಇಡ್ರಿ. ಆ ದಾರಿ ಸರ್ ಮೇಡಮ್ ಇಲ್ಲಿ ಬಂದ ತಕ್ಷಣ ನಾವೇನು ಇಲ್ಲಿ ಅಡ್ಮಿಷನ್ ಮಾಡಿ ಕಾಲಿಡ್ತೀವಿ, ಆ ಸೀದಾ ದಾರಿ ನಮಗೆ ಸರ್ ಮೇಡಮ್ ತೋರಿಸೇ ಬಿಡ್ತಾರೆ. ಯಾಕಂದ್ರೆ ಮಾಸ್ಟರ್ ಮೇಕಪ್ ಅಕಾಡೆಮಿ ಇರುವುದೇ ಅಂತದ ನಮ್ಮಂತ ಎಷ್ಟೋ ವಿದ್ಯಾರ್ಥಿಗಳ ಲೈಫ್ ಚೇಂಜ್ ಆಗೈತೆ ಅಂತ ನಾ ಹೇಳ್ತೀನಿ. ಇದು ಮಾಸ್ಟರ್ ಮೇಕಪ್ ಅಕಾಡೆಮಿ ಎಲ್ಲ ಡಿಸ್ಟಿಕ್ ಒಳಗೆ ಒಂದೊಂದೊಂದೊಂದು ಇನ್ನೂ ದೊಡ್ಡದಾಗಿ ಬೆಳೀಲಿ. ನನ್ನಂತ ಎಷ್ಟೋ ಸ್ಟೂಡೆಂಟ್ ಏನೋ ಮಾಡ್ಬೇಕಂತ ಮನಸ್ಸೊಳಗೆ ಆಸೆ ಇಟ್ಕೊಂಡು ಬಂದಿರ್ತಾರೆ. ಅಂಥವ್ರದ್ದೆಲ್ಲ ಲೈಫ್ ಒಳಗೆ ಸಕ್ಸಸ್ ಕಾಣಲಿ, ಇನ್ನೂ ಹೆಚ್ಚಿನ ಲೆವೆಲ್ ಬೆಳೀಲಿ ಅಂತಂದು ಸರಿಗೆ ಮೇಡಮ್ಗೆ ಆಲ್ ಟೀಮಿಗೆ ನಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಂದ್ರೆ ಸರಿಗೆ ಮೇಡಮ್ಗೆ ನಾ ಮರ್ಯಾಕೆ ಸಾಧ್ಯ ಇಲ್ಲ, ಮರಿಬಾರ್ದಂತ ನಾ ದೊಡ್ಡ ಪ್ರೇಮ್ ಹಾಕೊಂಡ್ಬಿಟ್ಟೇನಿ. ಮಾರ್ನಿಂಗ್ ಎದ್ದ ಕೂಡಲೇನ ಸರಿಗೆ ಮೇಡಮ್ ಗುಡ್ ಮಾರ್ನಿಂಗ್ ಹೇಳಾರ್ದು ನನ್ನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಿಲ್ಲ. ಯಾಕಂದ್ರೆ ನಾನು ಹಿಂದೆ ಯಾರೂ ಇಲ್ಲ ಅಂತ ಅನ್ಕೋಬೇಡ್ರಿ, ಸರ್ ಮೇಡಮ್ ಯಾವಾಗಲೂ ನನ್ನ ಹಿಂದಿರ್ತಾರೆ. ಥ್ಯಾಂಕ್ ಯು.